ಎಲ್ಲಿ ಸಿಗ್ತಾರ್ರಿ ಅವರು ಅವಣ್ಣ? ಅಯ್ಯೋ ನನ್ಗೆ ಯಾಕೋ ಭಯ ಆಗ್ತಿದೆ. ಆ ಹೋಟ್ಲು ಹತ್ರ ಹೋಗಿ ನೋಡೋಣವಾ? ಅಲ್ಲಿಗೆ ತಾನೇ ಹೋಗ್ತಾ ಇರೋದೀಗ. ನಡಿ ಹೋಟ್ಲ್ ತಗೋಗಿ ಅಲ್ಲಿ ಯಾರನ್ನಾದ್ರೂ ಕೇಳೋಣ. ಅಯ್ಯೋ ಮನು, ಏನೋ ಇದು ಹಿಂಗಾಗೋಯ್ತು. ಎಲ್ಲ ಊರಾಗೆಲ್ಲ ಆಡ್ಕೊಂತಾರಲ್ಲೋ, ಅವನೇನಾದ್ರೂ ಸಿಗ್ಲಿಲ್ಲ, ನಮ್ಮ ರಿಜಿಸ್ಟ್ರೇಷನ್ ಆಗಲಿಲ್ಲ ಅಂದರೆ 5 ಲಕ್ಷ. ಅಯ್ಯೋ ನಾವೆಲ್ಲರೂ ಏನಾದರೂ ಅವ್ನು ಸಿಗ್ಲಿಲ್ಲ, ರಿಜಿಸ್ಟ್ರೇಷನ್ ಮಾಡಿಸ್ಲಿಲ್ಲ ಅಂದರೆ ಹೆಂಗೋ ಮಾಡೋದು, ಏನೋ ಮಾಡೋದು, ಸಾಲ ಬೇರೆ ತಂದಿದ್ದೀನಿ. ಅಯ್ಯೋ ದೇವ್ರೇ. ಅಯ್ಯೋ ಅಮ್ಮ, ನೀನು ಬೇಜಾರು ಮಾಡ್ಕೊಬೇಡಮ್ಮ. ಆಗಲ್ಲ ಅಂತ ಅನ್ಕೋಬಾರ್ದು, ಆಗುತ್ತೆ ಬಾ. ಇಲ್ಲೇ ಹೋಟ್ಲ ಹತ್ರ ಅವ್ರು ಯಾರನ್ನಾದ್ರು ವಿಚಾರಿಸೋಣ. ಬೇಜಾರು ಮಾಡ್ಕೋಬೇಡ ಅಂದರೆ ಅವ್ನ ಫೋನು ಎತ್ತಾ ಇಲ್ಲ. ಒಂದೇ ಸಮಕ್ ಮಾಡ್ತಾ ಇದೀವಿ, ನಿನ್ನೆ ಮೊನ್ನೆ ಎಲ್ಲನ. ಆದರೆ ಅವ್ನ ಫೋನೇ ತೆಗಿತಾ ಇಲ್ವಲ್ಲ, ಚಿಚ್ಚಾಪ ಅಂತ ಬರ್ತೈತೆ. ಏನು ಮಾಡೋದು ಅಂತ. ಅಮ್ಮ ನನಗೂ ಅದೇ ಇದಾಗ್ತೈತೆ. ಇವತ್ತಾದ್ರೂ ಫೋನ್ ರಿಸೀವ್ ಮಾಡಬೇಕಾಗಿತ್ತು, ಆದರೆ ಇವತ್ತೂ ಫೋನ್ ತೆಗಿತಾ ಇಲ್ಲ. ಅದಕ್ಕೆ ನನಗೂ ಗಾಬರಿ ಆದಂಗೆ ಆಗ್ತೈತೆ. ನೋಡೋಣ ಇರಮ್ಮ, ಏನೂ ಆಗಲ್ಲ. ಏನು ನೋಡೋದು ಏನೋ, ಎಲ್ಲ ಕಿತ್ಕೊಂಡು ಹೊರಟೋದ ನನ್ನ ಮಗ. ಕಮ್ಮಿ ರೇಟು ಅಂತಾನ. ನಾವು ಎಷ್ಟು ಆಸೆಯಿಂದ ತಾಂಡ್ವಿ ಸೈಟ. ಅಯ್ಯೋ ಅತ್ತೆ, ಬರ್ರಿ ಹೋಗಿ ನೋಡೋಣ ಮೊದಲು. ಎಲ್ಲಿ ಹೋಗ್ತಾರ ಇವರು? ಬೇಗ ಬರೋಣ ಅನ್ನಲ್ಲ. ಓದೋರು. ನಾವು ಅವತ್ತು ಇದೇ ಹೋಟ್ಲಿಗಲ್ವಾ ಬಂದಿದ್ದು? ಇವರಿದ್ರಲ್ವಾ? ಇವರೇ ಅಲ್ವಾ ಕ್ಯಾಶಿಯರು? ಹೌದು, ಈ ಬಣ್ಣನೇ. ಬಾ ಕೇಳೋಣ. ಸರ್ ನಮಸ್ಕಾರ ಸರ್, ನನ್ನ ಹೆಸರು ಮನು ಅಂತ. ಹೇಳಿ, ಏನಾಗಬೇಕಾಗಿತ್ತು? ಅದು ಸುರೇಶ್ ಬಾಬು ಅಂತ. ಅವರು ನಿಮ್ಮ ಹೋಟ್ಲಿಗೆ ಯಾವಾಗಲೂ ಬರ್ತಿರ್ತಾರೆ, ಸೈಟು ಪೈಟು ತೋರಿಸ್ತಿರ್ತಾರೆ. ಅವ್ರು ಏನಾದರೂ ಇಲ್ಲಿಗೆ ಬಂದಿದ್ರಾ ಸರ್? ಅವ್ರು ಸ್ವಲ್ಪ ಬಂದಿದ್ರೆ ಹೇಳ್ತೀರಾ? ಯಾರ್ರೀ ಅದು? ನಮಗೆ ಗೊತ್ತಿಲ್ಲಪ್ಪ ಅಂಥವ್ರು ಯಾರೂ. ಯಾರೋ ಒಬ್ರು ಬರ್ತಾ ಇರ್ತಾರೆ, ಏನೋ ಸೈಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಆದರೆ ಇತ್ತೀಚೆಗೆ ಒಂದು ವಾರದಿಂದ ಅವರು ಈ ಕಡೆ ಬಂದಿಲ್ಲ. ಹೌದಾ ಸರ್? ಅಯ್ಯೋ ಇದೇಂದ್ರೆ ಹಿಂಗಾಗೋಯ್ತು. ಆ ಸೈಟಿನ ಜಾಗಕ್ಕಾದ್ರೂ ಹೋಗಿ ನೋಡೋಣವಾ? ಸರಿ ಮಧು, ಅಲ್ಲೇ ಹೋಗಿ ನೋಡೋಣ ನಡಿ. ಅಲ್ಲಪ್ಪ, ನೀವೇನು ದುಡ್ಡು ಕೊಟ್ಟಿದ್ದೀರ ಅಲ್ಲೇನೆ? ಯಾರೋ ಇನ್ನೊಬ್ರು ಯಾರೋ ಹುಡ್ಕೊಂಬಂದಿದ್ರು ಇದೇ ಥರ. ಒಬ್ಬರು ಸೈಟ್ ತಗೊಂಡು ಈ ಹೋಟ್ಲಲ್ಲಿ ನಮಗೆ ಊಟ ತಿನ್ನಿಸಿದ್ರು. ದುಡ್ಡು ಇಸ್ಕೊಂಡು ಕಡಿಮೆ ರೇಟಿಗೆ ಸೈಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಆದರೆ ಅವ್ರು ಫೋನ್ ತೆಗಿತಾ ಇಲ್ಲ, ಸ್ವಿಚ್ ಆಫ್ ಆಗೈತೆ ಅಂತ ಹೇಳ್ಕೊಂಡು ಇನ್ನೊಬ್ರು ಯಾರೋ ಬಂದಿದ್ರು. ಏನ್ ಹೇಳ್ತಾ ಇದ್ದೀರಾ ಸರ್? ಇನ್ನೊಬ್ರು ಅವ್ರನ್ನ ಹುಡುಕೊಂಡ್ ಬಂದಿದ್ರಾ? ಕಡಿಮೆ ರೇಟಿಗೆ ಸೈಟ್ ತಗೊಂಡಿದ್ವಿ, ಫೋನ್ ತೆಗಿತಾ ಇಲ್ಲ ಅಂತನಾ? ಇದೇ ಹೋಟ್ಲಲ್ಲಿ ಅವ್ರು ಊಟ ಮಾಡಿದ್ರಂತ. ನಮ್ಮನ್ನು ಇದೇ ಹೋಟ್ಲಿಗೆ ಕರ್ಕೊಂಡ್ಬಂದು ಒಬ್ಬಟ್ಟು ಊಟ ಎಲ್ಲ ತಿನ್ಸಿದ ಸರ್. ಅವಯ್ಯ, ನಾವು ತುಂಬಾ ಒಳ್ಳೆಯವನು ಅಂತ ಅನ್ಕೊಂಡಿದ್ವಿ. ಕಡಿಮೆ ರೇಟಿಗೆ ಸೈಟ್ ಕೊಡ್ತವೆ ಅಂತ ನಾವು 5 ಲಕ್ಷ ಕೊಟ್ಟಿದ್ವಿ ಸರ್. ಇದೇನು ಹಿಂಗೆ ಹೇಳ್ತಾ ಇದ್ದೀರಾ? ನೋಡಮ್ಮ, ನನಗೆ ಗೊತ್ತಿರೋದ ನಾನು ಹೇಳ್ತಾ ಇದ್ದೀನಿ. ಅಷ್ಟೇನೆ, ಇನ್ನೇನಿಲ್ಲ. ಯಾರೋ ನಿನ್ನೆ ಒಬ್ಬರು ಹುಡ್ಕೊಂಬಂದಿದ್ರು, ಅದನ್ನೇ ಹೇಳ್ದೆ. ನಿಮ್ಮ ಥರನೇ ಅವರು ಏನೋ ದುಡ್ಡು ಕೊಟ್ಟಿದ್ವಿ, 5 ಲಕ್ಷನೋ ಏನೋ. ಫೋನು ಸ್ವಿಚ್ ಆಫ್ ಬರ್ತೈತೆ, ಈ ಹೋಟ್ಲಿಗೆ ನಮ್ಮನ್ನು ಕರ್ಕೊಂಬಂದು ಊಟ ಮಾಡಿಸಿದ್ರು ಅಂತ ಹೇಳಿದ್ರು. ನೀವು ಅದೇ ಥರ ಕೇಳ್ಕೊಂಬಂದಿರಲ್ವಾ? ಹೇಳ್ತಾ ಇದ್ದೀನಿ ಅಷ್ಟೇನೆ. ಯಾರೋ ನಿಮಗೆ ಮೋಸ ಮಾಡಿರಬೇಕು. ಹೋಗಿ ವಿಚಾರಿಸೋಗಿ. ಏನು ಯೋಚನೆ ಮಾಡ್ತಾ ಇದ್ದೀರಾ? ಹೋಗ್ರಿ. ಅಯ್ಯೋ ಸರ್, ಏನು ಹಿಂಗೇನು ಬಿಟ್ರಿ? ಅಯ್ಯೋ ಅಲ್ಲ, ನಾವು ಸಾಲ ಸೂಲ ಮಾಡಿ ಅವನಿಗೆ ದುಡ್ಡು ಕೊಟ್ಟಿದ್ವಿ ಸರ್. ಇದೇನು ಸರ್, ಅವ್ನು ಮೋಸಗಾರನ? ಅಯ್ಯೋ ಮನು, ಏನೋ ಇದು ಹಿಂಗಾಗೋಯ್ತು. ಅಯ್ಯೋ ದೇವ್ರೇ. ನಂದಿನಿದು ಅದೇ ಅಂತ ಭಯ, ಏನು ಸುಡ್ಗಾಡೋ. ನಾವು ತಾಂತೀವಿ ಕಡಿಮೆ ರೇಟಿಗೆ ಅಂದಾಗ್ಲೇನೆ ಅಡ್ಬಾಯ್ ಹಾಕಿದ್ಲು, ಯಾರೋ ಮೋಸ ಮಾಡ್ತಾನೇನು ಅಂತ. ಹಂಗೆ ಆಗೋಯ್ತು. ಅಯ್ಯೋ ದೇವ್ರೇ. ಅಯ್ಯೋ ಇದೇನಪ್ಪ ಇದು, ನಮ್ಮ ಕರ್ಮವೇ. ಅಯ್ಯೋ ಹೋಯ್ತಲ್ಲ ಮನು. ಇವತ್ತೆ ಸಮಾಧಾನ ಮಾಡ್ಕೊಳ್ರಿ. ನಡೀರಿ, ಆ ಸೈಟಿನ ತಕಾದ್ರೂ ಹೋಗೋಣ. ಅಲ್ಲಿ ಯಾರಿಗಾದ್ರೂ ಸೈಟ್ ತೋರಿಸ್ತಾ ಇದ್ದಾನೋ ಏನೋ, ಅಲ್ಲೇ ಹೋಗಿ ಇಟ್ಕೊಂಡು ಕೇಳೋಣ. ನಮ್ ದುಡ್ಡು ಕೊಡಿಲ್ಲ, ರಿಜಿಸ್ಟ್ರೇಷನ್ ಮಾಡಿಸು ಅಂತಾನ. ನಡೀರಿ. ರೀ ಏನ್ರಿ ಇದು, ಒಳ್ಳೆಯವನು ನನ್ನ ಫ್ರೆಂಡು ಹಂಗೆ ಹಿಂಗೆ ಅಂತಿದ್ರಿ. ಹೂ ಕಣೆ, ನನ್ನ ಫ್ರೆಂಡೇ ಫೋನ್ ನಂಬರ್ ಕೊಟ್ಟಿದ್ದು. ಕಡಿಮೆ ರೇಟಿಗೆ ಸೈಟ್ ಸಿಗ್ತವೆ ಈ ವಯ್ಯನ ಹತ್ರ ಅಂತಾನ. ಒಳ್ಳೆಯವನು ಅಂತಲೇ ಹೇಳ್ದ. ಆದರೆ ಈ ನನ್ನ ಮಗ ಇಂಥ ಕೆಲಸ ಮಾಡ್ಯವನಲ್ಲ. ನಾನು ಕಡಿಮೆ ರೇಟಿಗೆ ಸೈಟು ಅಂದರೆ ಆಸೆಯಿಂದ ತಾಂಡೆ. ಅಯ್ಯೋ ನಡೀರಿ, ನೋಡೋಣ, ಸೈಟ್ ಹತ್ರ ಹೋಗೋಣ. ಅಲ್ಲೇನಾದರೂ ಯಾರಾದರೂ ಇದ್ದರೆ ಅವ್ರ ಹತ್ರನಾದ್ರೂ ನೀನು ಕೇಳೋಣ. ಅಯ್ಯೋ ಏನಪ್ಪ, ಕಡಿಮೆ ರೇಟಿಗೆ ಸೈಟ್ ಯಾರು ತಾನೇ ಕೊಡ್ತಾರೆ ಈ ಕಾಲದಲ್ಲಿ? ಎಂಥ ದಡ್ರಿ ಇವರು. ಅಲ್ಲ, 3 ಜನ ಸೇರಿಕೊಂಡು ಮೋಸ ಹೋಗಿದ್ದಾರಲ್ಲ ಒಬ್ಬನಿಗೆ. ಏನು ಹೇಳಬೇಕು ಇಂಥವ್ರಿಗೆ? ಕಾಲ ಕೆಟ್ಟೋಯ್ತು. ಎಷ್ಟೇ ಮೋಸ ಹೋಗ್ಬೇಡ್ರಿ ಅಂತ ಹೇಳ್ದಂಗೆಲ್ಲ ಮೋಸ ಹೋಗೋ ಜನಗಳು ಇದ್ದೇ ಇರ್ತಾರೆ. ಅದ್ರಾಗೂ ವಿದ್ಯಾವಂತರೇ ಜಾಸ್ತಿ ಮೋಸ ಹೋಗೋದು. ಅತಿ ಆಸೆಗೆ ಬಿದ್ದು. ಮತ್ತೆ ನಾವು ನೋಡಿದ್ದೆ ಕಾರ್ನರ್ ಸೈಟು. ಅಯ್ಯೋ ಮನೆಯಾಳ ನನ್ನ ಮಗ ಕಾರ್ನರ್ ಸೈಟು, ಆ ಸೈಟು ಈ ಸೈಟು ಅಂತ ಆಸೆ ತೋರಿಸಿ ದುಡ್ಡು ಕಿತ್ಕೊಂಡು ಮೊದಲು 4 ಲಕ್ಷ ಅಂತ ಹೇಳಿದ್ದ. ನಾವು ಕಾರ್ನರ್ ಸೈಟ್ ಬೇಕು ಅಂದಿದ್ಕೆ ಇನ್ನೂ 1 ಲಕ್ಷ ಜಾಸ್ತಿ ಆಗುತ್ತೆ ಅಂತ 5 ಲಕ್ಷ ಕಿತ್ಕೊಂಡೋದ ಬೋಳಿ ಮಗ. ಈಗ ನೋಡಿರಿ ಪತ್ತೆನೇ ಇಲ್ಲ. ಮೋಸ್ಕರ ರೀ, ಏನ್ರಿ ಇದು? ನೀವು ಬುದ್ಧಿವಂತರು ಅಂತ ಅನ್ಕೊಂಡಿದ್ವಿ, ಆದ್ರೆ ಇಷ್ಟೊಂದು ದಡ್ಡು ಅಂತ ಗೊತ್ತಿರಲಿಲ್ಲ. ಸರಿಯಾಗಿ ವಿಚಾರಿಸ್ಬೇಕು ತಾನೆ, ಒಳ್ಳೆಯವನ ಕೆಟ್ಟವನ. ಸೈಟು ಇಷ್ಟು ಕಮ್ಮಿ ಸಿಗ್ತಾ ಇದಾವೆ ಅಂದ್ರೆ ಯಾರನ್ನ ವಿಚಾರಿಸ್ಬೇಕು ತಾನೆ. ನೀವು ವಿಚಾರಿಸಿರ್ತೀರಾ ಅಂತ ನಾವು ನಂಬಿಟ್ವಿ. ಈಗ ನೋಡಿ ಹೆಂಗಾಯ್ತು, ನಂಬಿದ್ಕೆ 3 ನಾಮೈಕಿ ಎಸ್ಕೇಪ್ ಆದವನು. ಮನೆಯಾಳ ದುಡ್ಡು ತಗೊಂಡು ಇನ್ನು ಯಾರ್ಯಾರು ಮೋಸ ಮಾಡ್ಯವನ, ಏನು ಸುಳ್ಗಾಡು. ಅಯ್ಯೋ ನನಗೇನು ಗೊತ್ತಿತ್ತು ಮೋದು ಈ ಥರ ಆಗುತ್ತೆ ಅಂತ. ಕಡಿಮೆ ರೇಟಿಗೆ ಸೈಟ್ ಅನ್ನೋದಕ್ಕೆ ನನಗೂ ಆಸೆ ಆಯಿತು. ನಂದಿನಿ ಬೇರೆ ತಾಂಡಿದ್ಲಲ್ವಾ, ಅವಳೆದ್ರಿಗೆ ನಾವು ಸೈಟ್ ತಗೊಂಡು ತೋರಿಸ್ಬೇಕು ಅಂತ.
ಕಡಿಮೆ ರೇಟಿಗೆ ಸಿಗ್ತವೆ ಅಂತ ಯಾಮಾರ್ಬಿಟ್ಟೆ ಮಧು. ಏನು ಮಾಡಲಿ ಅಮ್ಮ, ಏನು ಮಾಡೋದಮ್ಮ ಈಗ? ಏನ್ ಮಾಡೋದು ಅಂತ ನನ್ ಕೇಳಿರಿ, ಏನ್ ಮಾಡೋದು? ಕುತ್ಕೊಂಡು ಇಲ್ಲೇನೆ ಲಬ ಲಬು ಅಂತ ಬಾಯಿ ಬಡ್ಕೋಬೇಕು ಅಷ್ಟೇ, ಇನ್ನೇನು ಉಳ್ದಿಲ್ಲ ಇವಾಗ. ಈಗ ಊರಕ್ಕೆ ನಾವ್ ಹೆಂಗ್ ಮಕ ಇಟ್ಕೊಂಡು ಹೋಗೋದು? ಯಾರನ್ನ ಕೇಳಿರಿ ಏನ್ ಹೇಳೋದಮ್ಮನು? ಅಯ್ಯೋ ದೇವ್ರೆ, ಇದೇನಪ್ಪ ಇದು? ಅಕ್ಕ ಏನಾಯ್ತು? ಯಾಕೆ ನೀವೆಲ್ಲ ಇಲ್ಲಿ ನಿಂತಿದ್ದೀರಾ? ಅಯ್ಯೋ ಅಣ್ಣ, ಅವನ ಸುರೇಶ್ ಬಾಬು ಅನ್ನೋನಂತೆ, ಅವನು ನಮ್ ಸೈಟ್ ಕೊಡ್ತೀವಿ ಕಡಿಮೆ ರೇಟಿಗೆ, 5 ಲಕ್ಷ ಕೊಡ್ರಿ, ಒಂದ್ ತಿಂಗಳಾದ್ಮೇಲೆ ರಿಜಿಸ್ಟ್ರೇಷನ್ ಮಾಡ್ತೀನಿ ಅಂತ ಹೇಳಿದ್ದ. ಆಮೇಲೆ ತಿಂಗಳನ ಒಂದ್ 5,000 ಏನೋ ಕಟ್ಕೊಂಡು ಹೋಗಿರಂತೆ. ಅವ 1 ವರ್ಷ ತಕ ಕಟ್ಟಿದ್ರೆ ಸಾಕು ಅಂತ ಹೇಳಿ ನನ್ನ ಹತ್ರ 5 ಲಕ್ಷ ಇಸ್ಕೊಂಡು ಇವಾಗ ಫೋನು ತೆಗಿತಾ ಇಲ್ಲ. ಅವನು ಎಲ್ಲ ಇದಾನೆ ಅಂತಾನು ಗೊತ್ತಿಲ್ಲ. ಏನ್ ಮಾಡೋದಣ್ಣ? ನಿಮ್ಗೆ ನನಗೆ ಗೊತ್ತೇನಣ್ಣ? ಇಲ್ಲ ಕಣಕ್ಕ, ನಾವು ಅವನಿಗೆ 4 ಲಕ್ಷ ದುಡ್ಡು ಕೊಟ್ಟು ಯಾಮಾರಿದ್ದೀವಿ. ಮೊದಲು ಈ ಕಾರ್ನರ್ ಸೈಟ್ ತೋರಿಸಿ ನಿಮಗೆ ಅಂತ ಹೇಳಿದ್ದ. ಆಮೇಲೆ ತಿರ್ಗಾ ಬೇರೆ ಯಾರೋ ತಗೊಂಡ್ರು, ಅವ್ರು 1 ಲಕ್ಷ ಕೊಟ್ಟರು ಅಂತ ಹೇಳ್ದ. ನೀವೇನದು? ಹೌದಣ್ಣ, ನೀನ ಇದು ಯಾಮಾರಿರೋದು? ಅಯ್ಯೋ ದೇವ್ರೆ, ಆ ಹೋಟ್ಲ ಹತ್ರ ನಮ್ಮನ್ನ ಕರ್ಕೊಂಡೋಗಿ ಒಬ್ಬಟ್ಟು ಊಟ ಮಾಡಿಸಿದ್ದ. ಅಯ್ಯಪ್ಪ, ನಾವು ಒಳ್ಳೆಯವನು ಅಂತ ನಂಬಿದ್ವಿ. ಸೈಟ್ ನೋಡಕ್ ಬಂದ್ ದಿವಸನೇನೆ ಚೆನ್ನಾಗಿ ಮಾತಾಡ್ದ, ನಗ್ನಗ್ತಾನ. ನಾವು ತುಂಬಾ ಒಳ್ಳೆ ಮನುಷ್ಯ, ಇನ್ ಮೋಸ ಮಾಡೋಣಲ್ಲ ಅಂತ ನಾನು ನಂಬಿಟ್ವಿ. ಆದ್ರೆ ಆ ಮುಖದ ನಗುನಿಂದೆ ಇಂಥ ಒಂದ್ ದೊಡ್ಡ ಮೋಸ ಅಡಗೈತೆ ಅಂತ ನಮಗೆ ಅರ್ಥನೇ ಆಗ್ಲಿಲ್ಲ ನೋಡು. ಏನು ಮಾಡೋದಕ್ಕ, ನಾವು ಇವಾಗ 4 ಲಕ್ಷ ಕೊಟ್ಟು ಯಾಮಾರ್ಬಿಟ್ಟಿದ್ದೀನಿ. ನಾನು ಹುಡ್ಕಾಡ್ತಾ ಇದ್ದೀನಿ ಅವನ್ನೇನೆ. ನೀವಿಲ್ಲಿ ನಿಂತಿದ್ರಲ್ಲ, ನೀವು ಅದೇ ಕೇಸ್ ಏನೋ ಅಂತ ಕೇಳೋಣ ಅಂತ ಬಂದೆ. ಅಯ್ಯೋ, ಈಗ ಏನು ಮಾಡೋದು? ಹೌದೇನಣ್ಣ, ನೀವು ಮೋಸ ಹೋಗಿದ್ಯಾ? ಅಯ್ಯೋ, ನಾವು ಸಾಲ ಸೂಲ ಮಾಡಿ ತಂದು ಕೊಟ್ಟಿದ್ವಿ ಕಣಣ್ಣ 5 ಲಕ್ಷನ. ಅವನು ತುಂಬ ಜನಕ್ಕೆ ಇದೇ ಥರ ಮೋಸ ಮಾಡ್ಕೊಂಡು ಓಡಾಡ್ತಾನಂತೆ ಅಲ್ಲಿ ಇಲ್ಲಿ ಎಲ್ಲನ. ನನಗೆ ಇವಾಗ ಹೇಳಿದ್ರು ಯಾರೋ ಗೊತ್ತಿರೋರು. ಮುಂಚೆನೇ ಯಾರಾದರೂ ಹೇಳಿದರೆ ನಾನು ಅವ್ನ ನಂಬ್ತಾನೆ ಇರಲಿಲ್ಲ, ಅವನಿಗೆ ಅಷ್ಟು ದುಡ್ಡು ಕೊಡ್ತಾನೆ ಇರಲಿಲ್ಲ. ನಾವು ಅಷ್ಟೇ ಯಾವುದೋ ಸಂಘದಾಗೆ ಲೋನ್ ತಗೊಂಡು 2 ಲಕ್ಷ ಮನೆಗೆ ಇಟ್ಕೊಂಡಿದ್ವು, ಅದೆಲ್ಲ ಸೇರಿ ಕೊಟ್ಟಿದ್ದೆ. ಆದರೆ ಇಂಥ ಮೋಸ ಮಾಡಿಬಿಟ್ನಲ್ಲ ನನ್ನ ಮಗ. ನನ್ನ ಕೈಗೆ ಸಿಕ್ಕಿದ್ರೆ ಅವನ್ನ ಸಾಯಿಸ್ಬಿಡ್ತೀನಿ. ಅಯ್ಯೋ, ನಿನ್ನ ಕೈಗೆ ಸಿಗಬೇಕಲ್ಲ ನೀನು ಸಾಯ್ಸೋಕ್ಕೆ. ಈಗ ಮುಂದೆ ಏನು ಮಾಡೋದು ಅಣ್ಣ? ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣವಾ? ಕೊಡು, ಈಗ ಅದೊಂದು ಬಾಕಿ. ಆಗ್ಲಾನ ಸ್ಟೇಷನಿಗೆ ಓಡಾಡೋದು. ಅವರು ದುಡ್ಡು ಕಿತ್ಕೊಂತಾರೆ ಅಷ್ಟೇನೆ, ಅವರೇನು ಯಾ ಕಳ್ಳನ ಹಿಡಿಯಲ್ಲ. ಎಲ್ಲೋದ್ನ ಏನು ಸುಡ್ಗಾಡ ಬೋಳಿ ಮಗ. ಮತ್ತೆ ಸುಮ್ಮನೆ ಇರ್ತೀಯಾ? ಈ ಮೋಸ ಆಗೈತೆ ಅಂತೇಳಿ ಸುಮ್ಮನೆ ಇದ್ರೆ ಆಗುತ್ತಾ? ಪೊಲೀಸ್ ಕಂಪ್ಲೇಂಟ್ ಕೊಡಲೇಬೇಕು. ನೋಡೋಣ ಬರ್ರಿ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಮುಂದೆ ಏನಾಗುತ್ತೆ ಅಂತ. ಪೊಲೀಸ್ನವ್ರು ಏನಾದರೂ ಅವನ್ನ ಕಂಡಿಡ್ದೇನೋ ನಮ್ಮ ದುಡ್ಡು ಕೊಡಿಸ್ತಾರೇನೋ. ಹೌದು ಮಧು, ಪೊಲೀಸ್ ಕಂಪ್ಲೇಂಟ್ ಕೊಡೋದೇ ಒಳ್ಳೇದು. ಅಮ್ಮ ಬಾ, ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಇಲ್ಲಿ ನಿಂತ್ಕೊಂಡು ಬಾಯ್ ಬಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಇಲ್ಲಿ ಯಾರು ಬಂದು ನಿಮ್ಮ ಕಷ್ಟ ಏನು, ನೀವು ಎಷ್ಟು ಲಾಸ್ ಮಾಡ್ಕೊಂಡಿದ್ದೀರಾ ಅಂತೇಳಿ ಕೇಳಿ ನಮ್ಮ ದುಡ್ಡೇನು ವಾಪಸ್ ಕೊಡಲ್ಲ. ಹೌದಕ್ಕ, ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು. ಇಂಥವ್ರಿಗೆ ಸರಿಯಾಗಿ ಬೆಂಡ್ ಎತ್ತಿಸ್ಬೇಕು. ಇನ್ನೊಂದ್ಸಲ ಯಾರಿಗೂ ಮೋಸ ಮಾಡಬಾರ್ದು. ನಮ್ಮ ಹತ್ರ ಮೋಸ ಮಾಡಿ ಕಿತ್ಕೊಂಡಿರೋ ದುಡ್ಡನ್ನ ನಾವು ವಾಪಸ್ ಇಸ್ಕೊಂಬ್ಲೇಬೇಕು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ಅವನ್ನ ಎಲ್ಲಿದ್ದಾನೆ ಅಂತ ಕಂಡಿಡಿಯೋಕ್ಕಾಗೋದು. ಇಲ್ಲಾಂದರೆ ನಾವು ಹಿಂಗೆ ಹುಡ್ಕಾಡಿದ್ರೆ ಎಲ್ಲೂ ಸಿಗಲ್ಲ ಅವನು. ಸರಿ ಆಯ್ತು, ನಡೀರಪ್ಪ, ನಮ್ಗೇನು ಅದು ಒಂದು ಮಾಡೋಣ. ಅಯ್ಯೋ, ಈ ಅತ್ತೆ ಹೇಳ್ತಾ ಇದ್ದಾರೆ. ಅತ್ತೆ ಹೇಳ್ಬೇಡಿ ಅತ್ತೆ, ಏನು ಆಗಲ್ಲ, ಸಮಾಧಾನ ಮಾಡ್ಕೊಳ್ಳಿ. ಅಯ್ಯೋ, ಹೆಂಗೆ ಸಮಾಧಾನ ಮಾಡ್ಕೊಳ್ಳಿ? ನಂದಿನಿ, ಲಕ್ಷ್ಮಕ್ಕ ಎಲ್ಲಾರು ಆಡ್ಕೊಂಬರು. ಕಮ್ಮಿ ರೇಟಿಗೆ ಸೈಟ್ ಸಿಗಲ್ಲ, ಮೋಸ ಮಾಡ್ತಾರೆ ಅಂತ ನಾನು ಅವ್ರಿಗೆಲ್ಲ ಸರಿಯಾಗಿ ಹೇಳಿದ್ದೆ. ನನ್ನ ಮಗ ಬುದ್ಧಿವಂತ, ಹಂಗೆಲ್ಲ ಯಾಮಾರಲ್ಲ. ಅವನು ಎಲ್ಲ ವಿಚಾರಿಸಿನೇ ನಾವು ತಾಣ್ತಾ ಇರೋದು ಸೈಟ ಅಂತ ಎಷ್ಟು ಕೊಚ್ಕೊಂತಿದ್ದೆ. ಆದರೆ ಇವತ್ತು ಅವ್ರ ಮುಂದೆ ಎಲ್ಲ ತಲೆ ತಗ್ಸಂಗ ಆಗುತ್ತಲ್ಲೇ ಮಧು. ಈಗ ಹೆಂಗ್ ಊರಕ್ಕೆ ಹೋಗೋದು? ಅವ್ರ ಎದುರಿಗೆ ಹೆಂಗೆ ತಲೆ ಎತ್ಕೊಂಡು ಓಡಾಡೋದು? ಅಯ್ಯೋ ದೇವ್ರೇ. ಅಯ್ಯೋ ಅತ್ತೆ, ನಿಮ್ ಸಂಕಟ ನನಗೂ ಅರ್ಥ ಆಗುತ್ತೆ. ಈಗ ಇಲ್ಲಿ ಅಳ್ಕ ಕೂತ್ಕೊಂಡ್ರೆ ನಮಗೆ ಬರೋಂಥದ್ದು ಏನಾಯ್ತು ಹೇಳು? ಏನು ಪ್ರಯೋಜನ ಇಲ್ಲ. ಬರೀ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಆದ್ರೂ ಕೊಡೋಣ. ಅವ್ರಾದ್ರೂ ಕಂಡಿಡ್ದು ನಮ್ಮ ದುಡ್ಡೇನಾದ್ರೂ ವಾಪಸ್ ಕೊಡಿಸ್ತಾರೇನೋ ನೋಡೋಣ. ಬಾತೆ, ಬೇಜಾರು ಮಾಡ್ಕೋಬೇಡ ಬಾ. ಇನ್ನೇನು ಮಾಡೋಕ್ಕಾಗುತ್ತೆ? ಊರಿಗೆ ಹೋದಾಗ ಯಾರ ತಗೋ ಹಿಂಗಾಗೈತೆ ಅಂತ ಹೇಳೋದು ಬೇಡ, ಮೋಸವಾಗಿದೀವಿ ಅಂತಾನೆ. ಎಲ್ಲ ರಿಜಿಸ್ಟ್ರೇಷನ್ ಆಗುತ್ತೆ ನಾಳೆಗೆ. ಇಲ್ಲ ಇನ್ನೊಂದು ವಾರ ಬಿಟ್ಟು ಬರೋಕೆ ಹೇಳೋರೆ. ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡೋರೆ. ನಾವು ಹೋಗಿ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ಕೊಂಡ್ ಬಂದು ಇವತ್ತು ಅಂತಾನ ಹೇಳೋಣ. ಯಾವಾಗ ಯಾರು ಆಡ್ಕೊಂಬಲ್ಲ ಬಾ. ಭಾರತೆ, ಸಮಾಧಾನ ಮಾಡ್ಕೊಂಡು ಬಾ, ಎದ್ದು. ಹೌದಮ್ಮ, ಮನೆಯಾಗೆ ಹಂಗೆ ಹೇಳೋಣ. ನಮಗೆ ರಿಜಿಸ್ಟ್ರೇಷನ್ ಆಗುತ್ತೆ ಇವತ್ತು. ಪೇಪರ್ ಎಲ್ಲ ರೆಡಿ ಮಾಡಿದ್ರು, ಹೋಗಿ ಎಲ್ಲ ಚೆಕ್ ಮಾಡ್ಕೊಂಡು ಬಂದಿದ್ವಿ. ಎಲ್ಲ ಸರಿಯಾಗೈತಾ ಇಲ್ವಾ ಅಂತ ಹೆಸರೆಲ್ಲನ ಚೆಕ್ ಮಾಡೋಕೆ ಹೋಗಿದ್ವಿ ಇವತ್ತು. ಇನ್ನೊಂದು ವಾರ ಆದಮೇಲೆ ರಿಜಿಸ್ಟ್ರೇಷನ್ ಆಗುತ್ತೆ ಅಂತನ ಹೇಳೋಣ. ಆ ನಂದಿನಿ, ಆ ಸಿದ್ಧ ಯಾರಾದರೂ ಕೇಳಿದ್ರೆ, ಊರಾಗ ಯಾರಾದರೂ ಕೇಳಿದ್ರು ಹಂಗೆ ಹೇಳು. ಅವಾಗ ಯಾರು ಆಡ್ಕೊಂಬಲ್ಲ. ಅಷ್ಟೊತ್ತಿಗೆ ಅವ್ನು ಎಲ್ಲಿದ್ರು ಸಿಕ್ಕೇ ಸಿಗ್ತಾನೆ. ಪೊಲೀಸ್ನವರು ಹುಡುಕ್ತಾರೆ. ಬರ್ರಿ ಅತ್ತೆ, ಎದ್ದಳು, ಸಮಾಧಾನ ಮಾಡ್ಕೊ, ಎದ್ದಳು ಹೋಗೋಣ. ಅಯ್ಯೋ, ನನಗಂತೂ ಈ ಸೈಟು ಚೆನ್ನಾಗಿತ್ತು ಕಣೆ. ಅವತ್ತು ಎಷ್ಟು ಖುಷಿ ಆಯಿತು. 2 ಕಡೆ ರೋಡ್ ಬರುತ್ತೆ, ಕಮ್ಮಿ ರೇಟಿಗೆ, ಇಷ್ಟು ಕಮ್ಮಿ ರೇಟಿಗೆ ಸಿಗುತ್ತಲ್ಲ. ಮುಂದೆ ನಾವು ಮಾರಿದ್ರೆ ಒಂದು 20 ಲಕ್ಷಕ್ಕೆ ಹೋಗುತ್ತೆ. 1 ವರ್ಷ ಬಿಟ್ಟು ಮಾರಿದೆ ಅಂತ ಏನೇನೋ ಅಂದ್ಕೊಂಡಿದ್ದಲ್ಲಿ. ಅಯ್ಯೋ, ಏನೋ ಮಾಡೋಕ್ಕೋಗಿ ಇನ್ನೇನೋ ಆಗೋಯ್ತಲ್ಲೇ. ಅಯ್ಯೋ ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ ಅತ್ತೆ. ಏನು ಮಾಡೋಕ್ಕಾಗುತ್ತೆ? ನಮಗೂ ಬೇಜಾರಾಗುತ್ತೆ. ಹಂಗಂತೇಳಿ ಕಣ್ಣೀರು ಹಾಕೊಂಡು ಇಲ್ಲೇ ಕುಕ್ಕಮಕ್ಕಾಗುತ್ತಾ? ಇದ್ದರೆ ಯಾಕೆ? ಬಾ ಹೋಗೋಣ. ನಡೀರಿ ಅಣ್ಣ, ನಡೀರಿ, ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಅಯ್ಯೋ ಹೋಯ್ತಲ್ಲಪ್ಪ ನಮ್ಮ ದುಡ್ಡು. ಅಯ್ಯೋ.